ನನ್ನಿವಾಳ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಪ್ರಾರಂಭವಾಗಿ 1 ವರ್ಷ ಆಯಿತು. ಒಂದೇ ವರ್ಷಕ್ಕೆ ಕೆಟ್ಟೋಯ್ತು. ಇದು ಇಸ್ಪಿಟ್ ಅಡ್ಡಿಯಾಗಿದೆ ಎಂದು ಗ್ರಾಮಸ್ಥರ ಆರೋಪ. ಸಾರ್ವಜನಿಕರಿಗೆ ಶುದ್ಧ ಕುಡಿಯುವ ನೀರು ಒದಗಿಸುವ ಉದ್ದೇಶದಿಂದ ಜನರ ತೆರಿಗೆ ಹಣದಲ್ಲಿ ನಿರ್ಮಿಸಲಾದ ಶುದ್ಧ ಕುಡಿಯುವ ನೀರಿನ ಘಟಕ ನಿರ್ವಹಣೆ ಕೊರತೆಯಿಂದ ಬಳಕೆಯಾಗದೆ ಇಸ್ಪಿಟ್ ಅಡ್ಡಿಯಾಗಿ ಮಾರ್ಪಟ್ಟಿದೆ ಎಂದು ಗ್ರಾಮಸ್ಥರು ಆರೋಪ ಕೇಳಿಬಂದಿದೆ. ಚಳ್ಳಕೆರೆ ತಾಲೂಕಿನ ನನ್ನಿವಾಳ ಗ್ರಾಮದ ಹೊಸ ದಲಿತ ಕಾಲೋನಿಯಲ್ಲಿ ಪರಿಶಿಷ್ಟ ಜನರಿಗೆ ಕುಡಿಯುವ ನೀರಿನ ಸೌಲಭ್ಯ ಕಲ್ಪಿಸಲು 2022-23ನೇ ಸಾಲಿನ ಪ್ರಧಾನಮಂತ್ರಿ ಹಾದಿ ಆದರ್ಶ ಗ್ರಾಮ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯಿಂದ 8 ಲಕ್ಷ ಮೊತ್ತದ ಟೆಂಡರ್ ಈ ಘಟಕ ನಿರ್ಮಿಸಲಾಗಿತ್ತು. ಶಾಸಕ ಟಿ. ರಘುಮೂರ್ತಿಯವರು 2025 ಸೆಪ್ಟೆಂಬರ್ 25ರಂದು ಘಟಕವನ್ನು ಲೋಕಾರ್ಪಣೆ ಮಾಡಿದರು. ಆದರೆ ಉದ್ಘಾಟನೆಯಾಗಿ ವರ್ಷವು ಪೂರ್ಣಗೊಳ್ಳುವ ಮುನ್ನವೇ ಘಟಕ ಸ್ಥಗಿತಗೊಂಡಿದೆ. ಬೀಡಾಡಿ ಭಾಗಗಳು ಕಳುವಾಗಿವೆ. ಸುತ್ತಮುತ್ತ ಗಿಡ ಕಂಟಿಗಳು ಬೆಳೆದು ಪೊದೆ ಆವರಿಸಿದ್ದು, ಘಟಕದ ಒಳಗೆ ಗುಟ್ಕಾ ಉಗುಳಿರುವುದು ಹಾಗೂ ಇಸ್ಪಿಟ್ ಎಲೆಗಳು ಬಿಸಾಟಿರುವುದು ಕಂಡುಬಂದಿದೆ ಎಂದು ಗ್ರಾಮಸ್ಥರು ದೂರಿದ್ದಾರೆ. ಜನರಿಗೆ ದಾಹ ನೀಗಿಸಬೇಕಾಗಿದ್ದ ಘಟಕವೇ ನಿರ್ಲಕ್ಷ್ಯಕ್ಕೆ ಒಳಗಾಗಿ ದುಸ್ಥಿತಿಗೆ ತಲುಪಿರುವುದರಿಂದ ಕುಡಿಯುವ ನೀರಿಗಾಗಿ ಕಾಲೋನಿ ನಿವಾಸಿಗಳು ಪರದಾಡುವಂತಾಗಿದೆ. ಸುಮಾರು 8 ಲಕ್ಷ ವೆಚ್ಚದಲ್ಲಿ ನಿರ್ಮಿಸಿದ ಘಟಕ ಇಷ್ಟು ಕಡಿಮೆ ಅವಧಿಯಲ್ಲಿ ಕೆಟ್ಟು ನಿಲ್ಲಲು ಕಾರಣವೇನು? ನಿರ್ವಹಣೆಯ ಹೊಣೆ ಯಾರದ್ದು ಎಂದು ಪ್ರಶ್ನೆ ಸಾರ್ವಜನಿಕರಿಗೆ ಕಾಡುತ್ತಿದೆ. ಅಧಿಕಾರಿಗಳು ಕೂಡಲೇ ಸ್ಥಳ ಪರಿಶೀಲನೆ ನಡೆಸಿ ಕಳುವಾಗಿರುವ ಬೀಡು ಭಾಗಗಳನ್ನು ಮರುಸ್ಥಾಪಿಸಿ ಘಟಕವನ್ನು ದುರಸ್ತಿಗೊಳಿಸಿ ಸಾರ್ವಜನಿಕರ ಬಳಕೆಗೆ ಒದಗಿಸಬೇಕು. ಅಲ್ಲದೆ ಘಟಕದ ದುಸ್ಥಿತಿಗೆ ಕಾರಣರಾದವರನ್ನು ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಿ ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ.